ನಮಸ್ತೆ. ಭಾಳಷ್ಟು ಜನ ನಮ್ಮ ಕಳೆದ ವಿಡಿಯೋನ ನೋಡಿಬಿಟ್ಟು ಕೇಳ್ತಾ ಇದ್ದೀರಿ, ಈ ರೀತಿ ಆಪ್ಷನ್ ಬರ್ತಾ ಇಲ್ಲ ನಮಗೆ, ಹೇಗೆ ಇದನ್ನು ಪಡೆದುಕೊಳ್ಕೋಬೇಕು ಅಥವಾ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರಿ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಮಾಡುವ ವಿಧಾನದ ಜೊತೆ ಹೊಸ ಹೊಸ ಆಪ್ಷನ್ಗಳು ನಾವೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಈ ರೀತಿ ಎಕ್ಸ್ಟ್ರಾ ಆಪ್ಷನ್ಸ್ಗಳು ಬರಬೇಕು ಅಥವಾ ನಮ್ಮ ಸಾಫ್ಟ್ವೇರ್ ಬಳಸಬೇಕು ಅನ್ನೋರಿಗೆ ಹೇಗೆ ಬೇಕು ಆಪ್ಷನ್, ಅಂದರೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಫೈರ್ಫಾಕ್ಸ್ ಬ್ರೌಸರಲ್ಲಿ addons.mozilla.org ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಕ್ವಿಕ್ ಟ್ಯಾಕ್ಸ್ ಚಲನ್ ಅಂತ ಸರ್ಚ್ ಮಾಡಿದ್ರೆ ಮೊದಲನೇದೇ ಬರೋದೇ ನಮ್ಮ ಸಾಫ್ಟ್ವೇರ್ನ ಲಿಂಕ್ ಬರ್ತದೆ. ಇಲ್ಲಿ ನೀವು ಆ್ಯಡ್ ಟು ಫೈರ್ಫಾಕ್ಸ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೊಂದು ವಿಂಡೋ ಬರ್ತದೆ. ಇಲ್ಲಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಸಾಫ್ಟ್ವೇರ್ ನಿಮ್ಮ ಫೈರ್ಫಾಕ್ಸ್ ಬ್ರೌಸರ್ಗೆ ಇನ್ಸ್ಟಾಲ್ ಆಗಿದೆ. ನಂತರ ಇದನ್ನು ಕಾನ್ಫಿಗರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೇಳ್ತೀರಿ, ಅಥವಾ ಆಪ್ಷನ್ಸ್ಗಳು ಸೆಟ್ ಮಾಡಬೇಕು. ಈಗ ನಾವು ಬ್ಯಾಂಕ್ ಡಿಫಾಲ್ಟ್ ಆಪ್ಷನ್ ಯಾವ್ದು ಬೇಕು ಅನ್ನೋದನ್ನ ಸೆಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ನೀವು ನೋಡ್ತಿರೋ ಹಾಗೆ ಎಕ್ಸ್ಟೆನ್ಷನ್ಸ್ ಅನ್ನೋ ಒಂದು ಬಟನ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ ಎಕ್ಸ್ಟೆನ್ಷನ್ಸ್ ಅಂತ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರೋದು ಕಾಣುತ್ತೆ. ಅಥವಾ ನಿಮಗೆ ಇದು ಕಾಣಿಸ್ಲಾ ಇಲ್ಲ ಅಥವಾ ಈ ಬಟನ್ ಸಿಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಬ್ರೌಸರ್ ಮೇಲೆ Ctrl+Shift+A ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಮ್ಮ ಸಾಫ್ಟ್ವೇರ್ ಕಾಣುತ್ತೆ. ಇಲ್ಲಿ 3 ಚುಕ್ಕೆಗಳು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ಸ್ಗೆ ಹೋಗಿ ನಮ್ಮ ಆಪ್ಷನ್ಸ್ ಸೆಟ್ ಮಾಡೋ ಪೇಜ್ ಬರುತ್ತೆ. ನಾವು ಕಳೆದ ವಿಡಿಯೋದಲ್ಲಿ ಜಸ್ಟ್ ಪ್ರಾಪರ್ಟಿ ಟ್ಯಾಕ್ಸಿಗೆ ಎಕ್ಸ್ಟ್ರಾ ಸರ್ವಿಸಸ್ ಆ್ಯಡ್ ಮಾಡೋದು ಮತ್ತು ಬ್ಯಾಂಕ್ ಅಕೌಂಟ್ಸ್ನ ಡಿಫಾಲ್ಟ್ ಬ್ಯಾಂಕ್ ಅಕೌಂಟ್ ಸೆಟ್ ಮಾಡೋದ್ರ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಈಗ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದೀವಿ. ವಾಟರ್ ಟ್ಯಾಕ್ಸಿಗೆ ಸೆಟ್ ಮಾಡ್ಬೋದು, ಹಾಗೆ ಟ್ರೇಡ್ ಲೈಸೆನ್ಸಿಗೆ, ಆ ಥರ ಎಲ್ಲ ಡಿಫಾಲ್ಟ್ ಎಕ್ಸ್ಟ್ರಾ ಫೀಲ್ಡ್ಸ್ಗೆ ಅಥವಾ ಸರ್ವಿಸಸ್ ಆ್ಯಡ್ ಮಾಡ್ಬೋದು, ಅಥವಾ ಡಿಫಾಲ್ಟ್ ಬ್ಯಾಂಕ್ ಅಕೌಂಟ್ನ ಸೆಟಪ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಫಾಲ್ಟ್ ಎಕ್ಸ್ಟ್ರಾ ಸರ್ವಿಸಸ್ ಹೇಗೆ ಆ್ಯಡ್ ಮಾಡಬೇಕು, ಅದೇ ರೀತಿ ಡಿಫಾಲ್ಟಾಗಿ ಯಾವ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗ ಇಲ್ಲಿ ನೋಡ್ತಿರೋ ಹಾಗೆ ಪ್ರಾಪರ್ಟಿ ಟ್ಯಾಕ್ಸ್ ಸೆಟ್ ಅಡಿಷನಲ್ ಸರ್ವಿಸಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಜಿಲ್ಲೆ, ಯಾವ ಜಿಲ್ಲೆ ಬೇಕು, ಈಗ ನಾನು ಇಲ್ಲಿ ಉಡುಪಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಉದಾಹರಣೆಗಾಗಿ ಉಡುಪಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಎಕ್ಸ್ಟ್ರಾ ಫೀಲ್ಡ್ಸ್ ಯಾವ್ದ್ಯಾವ್ದು ಬೇಕು, ಈಗ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಉಡುಪಿಯಲ್ಲಿ ಏನು ಮಾಡ್ತಾರೆ, ಖಾತಾ ಎಕ್ಸ್ಟ್ರಾಕ್ಟ್ ಫೀಸ್ ಅಂತ ಒಂದು ಎಕ್ಸ್ಟ್ರಾ ತೊಗೊತಾರೆ. ಅಂದರೆ ಇವರು ಇಲ್ಲಿ ಚಲನ್ ಎಕ್ಸ್ಟ್ರಾ ಸಪ್ರೇಟಾಗಿ ಜನ್ರೇಟ್ ಮಾಡ್ತಿದ್ದಾರೆ, ಅವಶ್ಯಕತೆ ಇಲ್ಲ. ಖಾತಾ ಎಕ್ಸ್ಟ್ರಾಕ್ಟ್ ಫೀಸ್ ಇದೊಂದು, ಮತ್ತು ಅಡಿಷ್ನಲ್ ಆಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ನೊಂದು ತೊಗೊತಾ ಇದ್ದಾರೆ. ಇವೆರಡು ಫೀಲ್ಡ್ಸ್ ಎಕ್ಸ್ಟ್ರಾ ಇದೆ, ಎರಡನ್ನ ಸೆಟಪ್ ಮಾಡಿದ್ವಿ. ಇಲ್ಲಿ ಸೇವ್ ಎಕ್ಸ್ಟ್ರಾ ಫೀಲ್ಡ್ಸ್ ಅಂತ ಕೊಟ್ಟರೆ ಇಲ್ಲಿ ಸೇವ್ ಆಗೋಯ್ತು. ಓಕೆನಾ? ವಾಪಸ್ಸು ನಿಮಗೆ ಆಪ್ಷನ್ಸ್ ಪೇಜ್ಗೆ ಕರ್ಕೊಂಬರುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮ ಬ್ಯಾಂಕ್, ಯಾವ ಬ್ಯಾಂಕ್ ಬೇಕು ಅನ್ನೋದು ಸೆಟಪ್ ಮಾಡಬೇಕು. ಅದೇ ರೀತಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಸೆಲೆಕ್ಟ್ ಮಾಡಿ. ನಾನು ಯಾವುದೋ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡೆ, ಬೇಕಾಗಿರೋ ಬ್ಯಾಂಕ್. ಸೇವ್ ಕೊಟ್ಟರೆ ಈ ಬ್ಯಾಂಕ್ ಅಕೌಂಟ್ ಸೇವ್ ಆಯಿತು. ಇದು ಒಂದ್ಸಲಿ ಸೆಟ್ ಮಾಡಿದ್ರೆ ಸಾಕು ಸಾಫ್ಟ್ವೇರ್ ರನ್ ಮಾಡೋ ಪೀರಿಯಡಲ್ಲಿ. ಈಗ ನೆಕ್ಸ್ಟು ನಿಮಗೆ ಒಂದು ಟ್ಯಾಕ್ಸ್ ಚಲನ್ನ ಜನ್ರೇಟ್ ಮಾಡೋಣ. ಈಗ ಪ್ರಾಪರ್ಟಿ ಟ್ಯಾಕ್ಸ್ಗೆ ಹೋಗ್ತೀನಿ. ಇಲ್ಲಿ ಬಂತು. ಈ ವರ್ಷದ್ದು ಒಂದು ಡಮ್ಮಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ತೀನಿ ನಿಮ್ಗೆ ತೋರಿಸ್ಲಿಕ್ಕಾಗಿ. ಹಾಗೆ ಭಾಳಷ್ಟು ಜನ ಕೇಳ್ತಿದ್ರು, ಸರ್ ಮೊಬೈಲ್ ನಂಬರಲ್ಲಿ 7 ಮತ್ತು 8 ಅಥವಾ 9 ಇರೋ ನಂಬರ್ಗಳು ಮಾತ್ರ ಬರ್ತಾ ಇದೆ, ಸ್ಟಾರ್ಟಿಂಗ್ ನಂಬರ್ 6 ಸೀರೀಸ್ ಬರ್ತಾ ಇಲ್ಲ ಅಂತ. ಅದಕ್ಕಾಗಿ ನಾವು 6 ಡಿಜಿಟ್ ಅಂದರೆ ಸ್ಟಾರ್ಟಿಂಗ್ ನಂಬರ್ 6 ಇರೋ ಅಂಥದ್ದು ಸಪೋರ್ಟ್ನ ಆ್ಯಡ್ ಮಾಡಿದ್ದೀವಿ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಈಗ ಫಿಲ್ ಮಾಡಿದೆ. ಈಗ
ಈಗ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮೇಲೆ ಕೊಡ್ತೀನಿ. ಕೊಟ್ಟಾಗ ನಿಮಗೆ ಈ ರೀತಿ ಬರುತ್ತೆ. ಈಗ ನೀವು ಗೊತ್ತಿರೋ ಹಾಗೆ ಇಲ್ಲಿ ಆಫ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತಲೇ ನಿಮಗೆ 3 ಆಪ್ಷನ್ಗಳು ಕೂಡ ಬರ್ತದೆ. ನೋಡಿ, ನಿಮ್ಗೆ ಯಾವ ರೀತಿ ಚಲನ್, ಈಗ ಆಫ್ಲೈನ್ ಬ್ಯಾಂಕಿಗೆ ಕಟ್ಟೋ ಚಲನ್ ಬೇಕಂದ್ರೆ ಅದು ಮಾಡ್ಬೋದು, BBPS ಚಲನ್ ಬೇಕಾದರೆ ಅಥವಾ K2 ಚಲನ್ ಬೇಕಾದರೆ ಯಾವ್ದು ಬೇಕಾದ್ರೂ ಜನರೇಟ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಎಕ್ಸ್ಟ್ರಾ ಫೀಲ್ಡ್ಸ್ ಇಲ್ಲ ಈ ಚಲನಲ್ಲಿ. ಸೊ ಅದಕ್ಕಾಗಿ ಈಗ ಆಪ್ರೇಟರ್ಗಳು ಏನು ಮಾಡ್ತಿದ್ದಾರೆ, ಸಪ್ರೇಟ್ ಚಲನ್ನ ಹಾಕಿಬಿಟ್ಟು ಕೊಡ್ತಾ ಇದ್ದಾರೆ. ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಟೈಮ್ ಉಳಿಲಿಕ್ಕಾಗಿಯೇ ಈ ಸಾಫ್ಟ್ವೇರ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಆಫ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಎಲ್ಲ ಮಾಹಿತಿ ತುಂಬಿತು. ಅದ್ರ ಜೊತೆ ಇಲ್ಲಿ ನೀವು ನೋಡ್ತಿರ್ಬೋದು 2 ಎಕ್ಸ್ಟ್ರಾ ಫೀಲ್ಡ್ಸ್ ನಾವೇನು ಸೆಟ್ ಮಾಡಿದ್ವೋ ಅದು ಬಂತು. ನಾನಿಲ್ಲಿ ಮಾಹಿತಿ ಕೊಡ್ತೀನಿ, 21 ಕೊಡ್ತೀನಿ. ಒಂದು ಟ್ಯಾಬ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಫೀಲ್ಡ್ಗೆ ಹೋಗುತ್ತೆ, ಪಕ್ಕದ ಬಾಕ್ಸಿಗೆ ಹೋಗಲ್ಲ. ನೆಕ್ಸ್ಟ್ ಫೀಲ್ಡ್ ಯಾವ್ದು ಬ್ಲಾಕ್ ಪೆಂಡಿಂಗ್ ಇತ್ತೋ ಅದಕ್ಕೆ ಹೋಗುತ್ತೆ. ಡೈರೆಕ್ಟಾಗಿ ಫಿಲ್ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ನಾವು ಸೆಲೆಕ್ಟ್ ಮಾಡಿರುವಂಥ ಬ್ಯಾಂಕ್ ಅಕೌಂಟ್ ಕೂಡ ಸೆಲೆಕ್ಟ್ ಆಗಿದೆ. ಸಬ್ಮಿಟ್ ಕೊಟ್ಟರೆ ಕ್ರಿಯೇಟ್ ಆಗೋಯ್ತು. ಜನರೇಟ್ ಚಲನ್. ನೋಡಿ, ಚಲನ್ ಬಂತು. ಅಷ್ಟು ಸುಲಭವಾಗಿ ನಮ್ಮ ಸಾಫ್ಟ್ವೇರ್ನ ಬಳಸ್ಬೋದು. ಅದೇ ರೀತಿ ಈಗ ನಿಮಗೆ ಇನ್ನೊಂದು ಹೊಸ ಆಪ್ಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಚಲನ್ ನೋಡ್ತಾ ಇರ್ತೀರಿ, ಯಾರೋ ಒಬ್ರು ಬರ್ತಾರೆ, ಸರ್ ನಾವು 24-25ನೇ ಸಾಲಿಂದು ಕಟ್ಟಿದ್ದೀವಿ, ಯಾವುದು ನೀರಿಂದ ಕಟ್ಟಿದ್ದೀವಿ, ಅದನ್ನು ಈ ಸಾಲಿನ ಮಾಡಿಕೊಡಿ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತೀರಿ, ನೀವು ಹೊಸ ಬ್ಲ್ಯಾಂಕ್ ಚಲನ್ ತೊಗೊತೀರಿ. ಬ್ಲ್ಯಾಂಕ್ ಚಲನ್ ತೊಗೊಂಡ್ಬಿಟ್ಟು ಈಗ ಚಲನ್ ಜನ್ರೇಷನ್ಗೆ ಹೋಗ್ಬಿಟ್ಟು ಬ್ಲ್ಯಾಂಕ್ ಚಲನ್ಗೆ ಹೋಗಿ ಇಲ್ಲಿ ಹೇಗೆ ಒಂದೊಂದೇ ಸೆಲೆಕ್ಟ್ ಮಾಡ್ಕೊತ ಹೋಗ್ತೀರಿ. ಉಡುಪಿ ಅಲ್ವಾ, ಈ ರೀತಿ ವಾಟರ್ ಅಂತ ಸೆಲೆಕ್ಟ್ ಮಾಡಿ ವಾಟರ್ ಚಾರ್ಜಸ್ಸು 25-26ನೇ ಇಸ್ವಿ ಇಲ್ಲಿ ಹುಡುಕ್ಬೇಕು ನೀವು ಒಂದು ಎಲ್ಲಿದೆ ಅಂತ. ಮತ್ತು ಇದನ್ನು ಅಮೌಂಟ್ ಇಲ್ಲಿ ಎಷ್ಟಿದೆ ಅಂತ ನೋಡ್ತೀರಿ ನೀವು ಅಲ್ವಾ, 2,000 ರೂಪಾಯಿ ಇದೆ. ಅದನ್ನು ನೀವು ನೋಡಿ ಮತ್ತೆ ಒಂದೊಂದೇ ಹಾಕ್ತೀರಿ. ಇಲ್ಲಿ ನಾವು ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ ಸ್ಟೇಟಸ್ ಪೇಜಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ಫೀಲ್ಡ್ಸ್ಗಳಿಗೆ ಕಾಪಿ ಬಟನ್ ಕೂಡ ಕೊಟ್ಟಿದ್ದೀವಿ. ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಕು, ಕಾಪಿ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಮೆಸೇಜ್ ಬಂತು. ಇಲ್ಲಿ ಜಸ್ಟ್ ಡೈರೆಕ್ಟಾಗಿ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೋಬೋದು. 1 ಸೆಕೆಂಡ್ನ ಕೆಲಸ ಅಷ್ಟೇ. ಈಗ ಪಾರ್ಟಿ ಹೆಸರು ಕಾಪಿ ಪೇಸ್ಟ್, ಮೊಬೈಲ್ ನಂಬರ್ ಕಾಪಿ ಪೇಸ್ಟ್, ಮತ್ತು ಅಡ್ರೆಸ್ ಕಾಪಿ ಪೇಸ್ಟ್. ಇದು ಕೂಡ ನಿಮಗೆ ಟೈಮ್ ಉಳಿಸ್ಲಿಕ್ಕಾಗಿ ಮಾಡಿರೋದು. ಈಗ ಇದು ಕಾಪಿ ಏನೋ ಮಾಡಿದ್ರಿ, ಸರ್ ನಮ್ಮಲ್ಲಿ 25-26ನೇ ಇಸ್ವಿಗೆ ಬೇಕಾಗಿರುವಂಥ ಭಾಳಷ್ಟು ಜನ ಬರ್ತಾರೆ, ಅಗ್ಗಗ್ಲ ನಾವು ಪ್ರತಿ ಸರತಿ ನಾವಿಲ್ಲಿ ಉಡುಪಿ ತಾಲೂಕು ಫೀಲ್ಡ್ ಎಲ್ಲ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇನ್ನೂ ಒಂದು ಹೊಸ ಆಪ್ಷನ್ ಕೂಡ ಮಾಡಿದ್ದೀವಿ ನಾವು ನಿಮಗೋಸ್ಕರ. ಈಗ ತೋರಿಸ್ತೀನಿ ನೋಡಿ. ಈಗ ಚಲನ್ ಜನ್ರೇಷನ್ ಅನ್ನೋ ಪೇಜಿಗೆ ಹೋದರೆ ಅಡ್ವಾನ್ಸ್ಡ್ ಟೆಂಪ್ಲೇಟಿಂಗ್ ಸಿಸ್ಟಮ್ ಸೆಟಪ್ ಮಾಡಿದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಆಫ್ಲೈನ್ ಚಲನ್ ಜನರೇಟ್ ಮಾಡಬೇಕು, ನಾವು ಈ ಟೆಂಪ್ಲೇಟ್ನ ಒಂದು ಸಲ ಸೆಟ್ ಮಾಡಿದ್ರೆ ಪ್ರತಿ ಸಲ ಬಳಸ್ಕೋಬೋದು. ಈಗ ನೋಡಿ, ನಾನು ಉಡುಪಿದು ಸೆಟ್ ಮಾಡ್ತಾ ಇದ್ದೀನಿ ವಾಟರ್ ಟ್ಯಾಕ್ಸ್ಗಾಗಿ. – 25-26ನೇ ಸಾಲಿದ್ದು ಒಂದು ಸಲ ಸೆಟ್ ಮಾಡ್ತೀನಿ. 2,000 ರೂಪಾಯಿ ಫೀಸ್ ಇದೆ. ಉಳ್ದಂತೆ ಮಾಹಿತಿ ಎಲ್ಲ ಆಮೇಲೆ ಹಾಕಬೇಕಾಗಿರೋದು. ಈಗ ಬ್ಯಾಂಕ್ ಅಕೌಂಟ್ ಯಾವ್ದು ಬೇಕು ಅದನ್ನು ನಾನು ಡಿಫಾಲ್ಟ್ ಅಕೌಂಟ್ನ ಸೆಲೆಕ್ಟ್ ಮಾಡಿಬಿಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡೋದನ್ನ ಈ ಟೆಂಪ್ಲೇಟಿಗೆ ಒಂದು ಹೆಸರು ಕೊಡಿ ನಿಮಗೆ ಬೇಕಿರೋವಂಥದ್ದು. ಈಗ ನಾನೇನು ಕೊಡ್ತೀನಿ, ಉಡುಪಿ ವಾಟರ್ 25-26 UBI ಬ್ಯಾಂಕ್ ಅಂತ ಕೊಡ್ತೀನಿ. ಅಂದರೆ ಇದು ನಮ್ಮ ರೆಫರೆನ್ಸಿಗೆ ಅಷ್ಟೇ. ಇದು ಕೊಟ್ಟರೆ ಒಂದು ಟೆಂಪ್ಲೇಟ್ ರೆಡಿ ಆಗೋಯ್ತು. ಈ ಪೇಜಲ್ಲಿ ನಿಮಗೆ ಟೆಂಪ್ಲೇಟ್ಗಳು ನೀವು ಕ್ರಿಯೇಟ್ ಮಾಡಿರೋವೆಲ್ಲ ಕಾಣುತ್ತೆ. ನೀವು ಬೇಕಂದರೆ ಡಿಲೀಟು ಮಾಡ್ಕೋಬೋದು, ಹೊಸದು ಆ್ಯಡ್ ಮಾಡ್ಕೋಬೋದು. BBPS ಚಲನಿಗೆ ಬೇಕಾ, K2ಗೆ ಬೇಕಾ, ಆಫ್ಲೈನ್ ಚಲನ್ ಬೇಕಾ, ಯಾವ್ದು ಬೇಕೋ ಅದನ್ನು ನೀವು ಕ್ರಿಯೇಟ್ ಮಾಡಿ ಟೆಂಪ್ಲೇಟ್ ಸೆಟ್ ಮಾಡಿ ಇಟ್ಕೋಬೋದು. ಈಗ ನಾನಿಲ್ಲಿ ಒಂದೇ ಬಟನ್ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ತಕ್ಷಣವೇ ಪ್ರತಿಯೊಂದು ಮಾಹಿತಿ ತುಂಬಿತು. ನೋಡಿ ಎಷ್ಟು ಸಿಂಪಲ್. ಇಲ್ಲಿ ಬರ್ತೇನೆ, ಜಸ್ಟ್ ಅವರ ಪ್ರಾಪರ್ಟಿ ಪೇಮೆಂಟ್ ಡೀಟೇಲ್ಸ್ ಕಾಪಿ ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡಿದೆ. ನಂತರ ಇಲ್ಲಿ ಅವರ ಹೆಸರು ಕಾಪಿ ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡಿದೆ. ಇಲ್ಲಿ ಇನ್ನೊಬ್ರದ್ದು ಯಾರ್ದು ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ. ಮೊಬೈಲ್ ನಂಬರ್ ಆಯಿತು, ಅಡ್ರೆಸ್ ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ. ನೋಡಿ, ಸಬ್ಮಿಟ್ ಕೊಟ್ಟರೆ ಆಫ್ಲೈನ್ ಚಲನ್ ರೆಡಿ. 25-26ನೇ ಸಾಲಿದು. ಇಷ್ಟು ಸುಲಭವಾಗಿ
ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ತೋರಿಸ್ತಾ ಇದ್ದೀವಿ. ನಿಮಗಿನ್ನ ಏನಾದ್ರು ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಇಮೇಲ್ ಅಡ್ರೆಸ್ಸಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.